ನಮಸ್ಕಾರ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಸ್ವರ್ಗಂ ಯೂನಿವರ್ಸಲ್ ಸ್ಟಡೀಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಮ್ಯಾಥ್ಸ್ ಎಕ್ಸ್ಪ್ರೆಸ್ ಸೀರೀಸಿನ ಇವತ್ತು 3ನೇ ಕ್ಲಾಸ್. ಈ 3ನೇ ಕ್ಲಾಸಲ್ಲಿ ನಾವು ಗುಣಾಕಾರ ಮತ್ತು ಭಾಗಾಕಾರದ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆನಾ? ಸೊ ಮೊದಲನೇದಾಗಿ ನಾವು ಗುಣಾಕಾರ ಯಾವಾಗ ಮಾಡಬೇಕು? ಓಕೆ, ಫಸ್ಟ್ ಗುಣಾಕಾರದ ಬಗ್ಗೆ ಡಿಸ್ಕಸ್ ಮಾಡೋಣ. ಗುಣಾಕಾರ ಯಾವಾಗ ಮಾಡಬೇಕು? ಫಾರ್ ಎಕ್ಸಾಂಪಲ್ ಒಂದು 25 ಪೆನ್ಸ್ ತಗೊಳ್ತೀರಾ ನೀವು. ಓಕೆ, ಒಂದು ಪೆನ್ನಿನ ಬೆಲೆ ಎಷ್ಟು? ಫಾರ್ ಎಕ್ಸಾಂಪಲ್ 6 ರೂಪೀಸ್ ಅಂತ ತಿಳ್ಕೊಳ್ಳಿ. 25 ಪೆನ್ಸ್ ತಗೊಳ್ತೀರಾ, ಒಂದು ಪೆನ್ನಿನ ಬೆಲೆ 6 ರೂಪಾಯಿ. ಅಂದರೆ ಏನು ಮಾಡಬೇಕು ನಾವು? ಈ 6ಅನ್ನು ಈ ರೀತಿಯಾಗಿ 25 ಸಾರಿ ಬರ್ಕೊಂಡು ಅದನ್ನು ಆ್ಯಡ್ ಮಾಡ್ತೀರಾ. 6 6 6 ಅಂತ ಈ ರೀತಿಯಾಗಿ 25 ಸಾರಿ ಬರೆದು ಅದನ್ನು ಆ್ಯಡ್ ಮಾಡ್ಬೋದಾ? ಹಂಗೂ ಮಾಡ್ಬೋದು, ಆದರೆ ಅದೇನಾಗುತ್ತೆ, ಲಾಂಗ್ ಮೆಥಡ್ ಆಗುತ್ತೆ. ಅಂದರೆ ಯಾವುದೇ ಒಂದು ನಿರ್ದಿಷ್ಟ ಒಂದು ಸಂಖ್ಯೆಯ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಅಂದರೆ ಬೆಲೆ ಏನು ಚೇಂಜ್ ಇಲ್ಲ, ಅದೇ ಬೆಲೆಯನ್ನು ನಾವು ಟೋಟಲ್ ಇಷ್ಟು ಅಮೌಂಟ್, ಇಷ್ಟು ಕ್ವಾಂಟಿಟಿ ಎಲ್ಲದನ್ನು ನಾವು ತಗೊಳ್ತಾ ಇದ್ದೀವಿ. ಅಂದರೆ ಅದನ್ನು ಯಾವ ರೀತಿಯಾಗಿ ಡೈರೆಕ್ಟ್ ಮಾಡಬೇಕಂದ್ರೆ ಅದಕ್ಕೆ ನಾವು ಗುಣಾಕಾರಿ ಅಂತ ಹೇಳ್ತೀವಿ. ಯಾವ ರೀತಿ ಅಂದರೆ ಫಾರ್ ಎಕ್ಸಾಂಪಲ್ 25 ಪೆನ್ಸ್. ಓಕೆನಾ? ಒಂದು ಪೆನ್ನಿನ ಬೆಲೆ ಎಷ್ಟು? 6 ಅಂತ. ಸೊ ಈ ರೀತಿಯಾಗಿ ಏನು ಮಾಡಬೇಕು ನಾವು? 20 ಎಷ್ಟು ಕ್ವಾಂಟಿಟಿ ತಗೊಂಡಿದ್ದೀವಿ ಮತ್ತು ಒಂದು ಪೆನ್ನಿನ ಬೆಲೆ ಎಷ್ಟು, ಅದನ್ನು ನಾವು ಅದರಿಂದ ಗುಣಿಸ್ಬೇಕು. ನಾವು ಯಾವ ಸಂಖ್ಯೆಯನ್ನು ಗುಣಿಸ್ತಾ ಇದ್ದೀವಿ ಅದಕ್ಕೆ ಏನಂತ ಹೇಳ್ತೀವಿ? ಗುಣ್ಯ. ಯಾವ ಸಂಖ್ಯೆಯಿಂದ ನಾವು ಗುಣಾಕಾರ ಮಾಡ್ತಾ ಇದ್ದೀವಿ ಅದಕ್ಕೆ ಗುಣಕ. ಮತ್ತು ಲಾಸ್ಟ್ ಆನ್ಸರ್ ಏನು ಬರುತ್ತಲ್ಲ ಅದಕ್ಕೆ ನಾವು ಏನಂತ ಹೇಳ್ತೀವಿ? ಗುಣಲಬ್ಧ. ಇದು ಗೊತ್ತಿರಬೇಕು. ಓಕೆ, ಫಸ್ಟ್ ಏನು ಮಾಡಬೇಕು? 6ರಿಂದ ಈ 5ಕ್ಕೆ ಗುಣಿಸ್ಬೇಕು ಫಸ್ಟ್. ಓಕೆನಾ? ಬಿಡಿ ಸ್ಥಾನದಿಂದ ಸ್ಟಾರ್ಟ್ ಮಾಡಬೇಕು. ಯಾವಾಗಲೂ ರೈಟಿಂದ ಲೆಫ್ಟಿಗೆ ಗುಣಾಕಾರ ಮಾಡೋ ಟೈಮಲ್ಲಿ ಕೂಡ ರೈಟಿಂದ ಲೆಫ್ಟಿಗೆ ಬರಬೇಕು. ಓಕೆನಾ? ಸೊ ಫಸ್ಟ್ 6ರಿಂದ 5ಕ್ಕೆ ಗುಣಿಸಿ. 6 5 30 0. ಬಿಡಿ ಸ್ಥಾನ ಸಂಖ್ಯೆ ಕೆಳಗೆ ಬರ್ಕೊಳ್ಳಿ. 10 ಸ್ಥಾನ ಇರ್ತಕ್ಕಂಥ ಸಂಖ್ಯೆ ಇಲ್ಲಿ ಬರ್ಕೊಳ್ಳಿ. ಓಕೆ, ನೆಕ್ಸ್ಟು 6 2 12. 12 ಪ್ಲಸ್ 3 15. ಏನು ಬಂತು? ಗುಣಲಬ್ಧ 150. ಗುಣಾಕಾರ ಯಾವಾಗ ಮಾಡ್ತೇವೆ ಅಂದರೆ ಯಾವುದೇ ಒಂದು, ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಪ್ರಾಡಕ್ಟ್ ತಗೊಳ್ತಾ ಇದ್ದೀರಿ ನೀವು, ಅದೇ ಪ್ರಾಡಕ್ಟ್ ಸೇಮ್ ರೇಟಿಂದ ಪ್ರಾಡಕ್ಟ್ ಏನಂದರೆ ಕ್ವಾಂಟಿಟಿ ಜಾಸ್ತಿ ಇರುತ್ತೆ, ರೇಟ್ ಸೇಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು 100 ಬುಕ್ಸ್ ತಗೊಳ್ತೀರಾ ನೀವು. ಒಂದು ಬುಕ್ಕಿನ ಬೆಲೆ ಎಷ್ಟು? 25 ರೂಪೀಸ್ ಅಂತ ತಿಳ್ಕೊಳ್ಳಿ. ಒಂದು ಬುಕ್ಕಿನ ಬೆಲೆ 25 ರೂಪೀಸ್. ಒಂದು ಬುಕ್. ಟೋಟಲ್ ಎಷ್ಟು ತಗೊಳ್ತಾ ಇದ್ದೀರಿ ನೀವು? 100. ಅವಾಗ ಏನು ಮಾಡ್ತೀವಿ ನಾವು? ಆ 25ಲಿಂದ 100ಗೆ ಮಲ್ಟಿಪ್ಲೈ ಮಾಡೋದು. ಈ ರೀತಿ ಅಂದರೆ ಜಾಸ್ತಿ ಅಮೌಂಟ್. ಈಗ ವರ್ಕರ್ಸ್ ಬರ್ತಾರೆ. ಓಕೆನಾ? ಒಂದು ಲೇಬರ್, ನೀವು ಒಂದು 5 ಲೇಬರ್ಸ್ ಕರೆಸ್ತೀರಾ. ಓಕೆ, ಕೆಲಸ ಮಾಡೋಕ್ಕೆ. ಒಂದು ಲೇಬರಿನ ಕೂಲಿ ಎಷ್ಟು ಅಂದರೆ ದಿನಕ್ಕೆ 525 ಅಂತ ತಿಳ್ಕೊಳ್ಳಿ. ಈ ರೀತಿ ಎಷ್ಟು ಬಂದಿದ್ದಾರೆ? 5 ಮೆಂಬರ್ಸ್. ಅಂದರೆ ನಿಮ್ಮ ಜೇಬಿಂದ ಎಷ್ಟು ಅಮೌಂಟ್ ಹೋಗ್ತಾ ಇದೆ ಅವರಿಗೆ ಒಂದು ದಿನದಲ್ಲಿ ಅಂದರೂ ಕೂಡ ನಾವು ಏನು ಮಾಡಬೇಕು? ಮಲ್ಟಿಪ್ಲೈ ಮಾಡ್ಕೋಬೇಕು. ಓಕೆ, ಇನ್ನೊಂದು ಈಗ ಮೇನ್ ಏನಂದರೆ ಇದೊಂದು ಗೊತ್ತಿರಬೇಕು. ಗುಣ್ಯ ಅಂದರೆ ಯಾವುದು, ಗುಣಕ ಅಂದರೆ ಯಾವುದು, ಗುಣಲಬ್ಧ ಅಂದರೆ ಯಾವುದು. ಇನ್ನೊಂದು, ಯಾವುದೇ ಒಂದು ಸಂಖ್ಯೆಯನ್ನು ನಾವು, ಯಾವುದೇ ಒಂದು ಸಂಖ್ಯೆ ಆಗಿರಲಿ, ಅದನ್ನು ನಾವು 0ಯಿಂದ ಗುಣಿಸಿದಾಗ ಗುಣಲಬ್ಧ ಯಾವಾಗಲೂ ಕೂಡ 0ನೇ ಬರುತ್ತೆ. ಇದು ನೆನಪಿಟ್ಕೋಬೇಕು. ಏನು? ಯಾವುದೇ ಒಂದು ಸಂಖ್ಯೆಯನ್ನು ನಾವು 0ಯಿಂದ ಗುಣಿಸಿದಾಗ ಗುಣಲಬ್ಧ ಯಾವಾಗಲೂ ಕೂಡ 0 ಆಗಿರುತ್ತೆ. ನೆಕ್ಸ್ಟು, ಯಾವುದೇ ಒಂದು ಸಂಖ್ಯೆಯನ್ನು 1ರಿಂದ ಗುಣಿಸಿದಾಗ ಅದೇ ಸಂಖ್ಯೆ ರಿಪೀಟ್ ಬರುತ್ತೆ. ಯಾವುದೇ ಸಂಖ್ಯೆ ಆಗಿರಲಿ, ಎಷ್ಟೇ ದೊಡ್ಡ ಸಂಖ್ಯೆ ಆಗಿರಲಿ, ಫಾರ್ ಎಕ್ಸಾಂಪಲ್ 1000 ಅಂತ ತಿಳ್ಕೊಳ್ಳಿ, ಅದನ್ನು 1ರಿಂದ ಗುಣಿಸಿದಾಗ 1000 ಬರುತ್ತೆ. ಅಂದರೆ ಏನು? ಯಾವುದೇ ಒಂದು ಸಂಖ್ಯೆಯನ್ನು 0ಯಿಂದ ಗುಣಿಸಿದಾಗ ಗುಣಲಬ್ಧ 0ನೇ ಬರುತ್ತೆ ಕಂಪಲ್ಸರಿ. ಮತ್ತು ಯಾವುದೇ ಎಂಥ ದೊಡ್ಡ ಸಂಖ್ಯೆ ಆಗಿರಲಿ ಅದನ್ನು ನಾವು 1ರಿಂದ ಗುಣಿಸಿದಾಗ 1 ಬರುತ್ತೆ. ಇದೊಂದು ನೆನಪಿಟ್ಕೋಬೇಕು. ಓಕೆ, ಈಗ ನಾವು
ಸ್ಟೆಪ್ ಬೈ ಸ್ಟೆಪ್ ಗುಣಾಕಾರ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಓಕೆ, ಸೊ ಮೊದಲು ಒಂದಂಕಿ ಸಂಖ್ಯೆಯಿಂದ ಯಾವ ರೀತಿ ನಾವು ಗುಣಿಸಬೇಕು. ಓಕೆ, ಏನು ಈ 26 ನಾವು 2ರಿಂದ ಗುಣಿಸ್ಬೇಕು. ಯಾವ ರೀತಿ ನಾನು ಹೇಳಿದೆ, ರೈಟಿಂದ ಹೋಗ್ಬೇಕು ಯಾವಾಗಲೂ ಕೂಡ. ಓಕೆನಾ, ಸೊ 2ರಿಂದ ಫಸ್ಟ್ 6 ಗುಣಿಸೋಣ. ಅಂದರೆ 2ರ ಮಗ್ಗಿ 6 ತನಕ ಕೌಂಟ್ ಮಾಡಿ. ಈ ರೀತಿ 2 1 2 2 2 4 2 3 6 2 4 8 2 5 10 2 6 12 ಬರ್ತಾ ಇದೆ. ಬಿಡಿ ಸಂಖ್ಯೆ ಯಾವುದು ಅದು ಕೆಳಗೆ ಬರ್ಕೋಬೇಕು. 10ರ ಸ್ಥಾನದಲ್ಲಿ ಏನಿದೆ 1, ಅದನ್ನು ಇದರ ನೆಕ್ಸ್ಟ್ ನಂಬರ್ ಯಾವುದಿದೆ ಅದರ ಮೇಲೆ ಕ್ಯಾರಿ ಹಾಕೊಳ್ಳಿ. ನೆಕ್ಸ್ಟ್ 2ರಿಂದ 6 ಗುಣಿಸಿದ್ದೀವಿ. ಈಗ 2ರಿಂದ ಈ 2 ಗುಣಿಸಿ. 2 2 4, 4 ಪ್ಲಸ್ 1 5, ಈ ರೀತಿ. ಇದನ್ನು ಕೂಡ ಹಾಗೆ 3 5 15. ಬಿಡಿ ಸ್ಥಾನ ಸಂಖ್ಯೆ ಯಾವುದಿದೆ ಕೆಳಗೆ ಬರ್ಕೊಳ್ಳಿ 5. ನೆಕ್ಸ್ಟ್ 10ರ ಸ್ಥಾನದಲ್ಲಿ ಇರ್ತಕ್ಕಂಥ ಸಂಖ್ಯೆ ಅದಕ್ಕಿಂತ ನೆಕ್ಸ್ಟ್ ಸಂಖ್ಯೆ ಯಾವುದಿದೆ ಕೈಲ. ಈಗ 3 4 12, 12 ಪ್ಲಸ್ 1 13, ಈ ರೀತಿ. ಇದು ಒಂದಂಕಿ ಸಂಖ್ಯೆ ಆಯಿತು. ಓಕೆ, ಒಂದಂಕಿ ಸಂಖ್ಯೆ ಇದ್ದಾಗ ಈ ರೀತಿಯಾಗಿ ನಾವು ಗುಣಿಸ್ಬೇಕು. ಫಾರ್ ಎಕ್ಸಾಂಪಲ್ 2 ಅಂಕಿ ಅಂತಂದರೆ ಈ ರೀತಿ. ಇಲ್ಲಿ ಕೂಡ ರೈಟಿಂದ ಲೆಫ್ಟಿಗೆ ಫಸ್ಟ್ ಸಂಖ್ಯೆ ಯಾವುದಿದೆ 3, 3ರಿಂದ ಈ 6 4 2 ಅದನ್ನು ಫಸ್ಟ್ ಗುಣಿಸ್ಬೇಕು. ನಂತರ 2ರಿಂದ ಇನ್ನೂ ರಿಪೀಟ್ 6 4 2 ಆ 3 ಸಂಖ್ಯೆನೂ ಇನ್ನೊಮ್ಮೆಲೆ ಗುಣಿಸ್ಬೇಕು. ಯಾವ ರೀತಿ ನೋಡಿ, ಫಸ್ಟ್ ಈ 3ರಿಂದ 6 ಗುಣಿಸೋಣ. 3 6 18 ಬಿಡಿ ಸಂಖ್ಯೆ ಕೆಳಗೆ. ನೆಕ್ಸ್ಟ್ 10ರ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆ ನೆಕ್ಸ್ಟ್ ನಂಬರ್ ಹಿಂದ್ಗಡೆ ಯಾವ ಸಂಖ್ಯೆ ಇದೆ ಅದರ ಮೇಲೆ ಕ್ಯಾರಿ 1. ನೆಕ್ಸ್ಟ್ 3 4 12, 12 ಪ್ಲಸ್ 1 13. ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆ ಒಂದು ಕೆಳಗೆ, 10ರ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆ ನೆಕ್ಸ್ಟ್ ನಂಬರ್ ಅದರ ಮೇಲೆ ಕ್ಯಾರಿ. ಈಗ 3 2 6, 6 ಪ್ಲಸ್ 1 7. ಈಗೇನು ಮಾಡಬೇಕಂದ್ರೆ ಬಿಡಿ ಸ್ಥಾನದಲ್ಲಿ ಏನು ಸಂಖ್ಯೆ ಇದೆಯಲ್ಲ ಅದರ ಕೆಳಗಡೆ ಪ್ಲಸ್ ಇಲ್ಲಾಂದರೆ ಗುಣಾಕಾರ ಚಿಹ್ನೆಯನ್ನು ಯೂಸ್ ಮಾಡಬೇಕು. ಪ್ಲಸ್ ಇಲ್ಲಾಂದರೆ ಗುಣಾಕಾರ ಚಿಹ್ನೆ ಕಂಪಲ್ಸರಿ ಯೂಸ್ ಮಾಡಬೇಕು. ಈಗ ಇದರಿಂದ ಗುಣಿಸಿದ್ದೀವಿ. ಇವು ಕ್ಯಾರಿ ಏನಿದೆಲ್ಲ ಕೈಲ ಅವನು ಕೂಡ ನಾವು ಇಲ್ಲಿ ಆ್ಯಡ್ ಮಾಡಿದ್ದೀವಿ. ಇವಾಗ ನೆಕ್ಸ್ಟ್ ಈ ನಂಬರನ್ನು ನಾವು ಕೌಂಟ್ ಮಾಡೋ ಹಾಗಿಲ್ಲ. ಈಗ ನೆಕ್ಸ್ಟ್ ನಂಬರ್ ಏನಿದೆ 2. ಇನ್ನು ರಿಪೀಟ್ ಮಾಡಿ 2 6 ನೆಕ್ಸ್ಟ್ 2 4 ನೆಕ್ಸ್ಟು 2 2 ಈ ರೀತಿ. 2ರಿಂದ 6 ಗುಣಿಸಿ 2 6 12. 12 ಅಂದರೆ ಬಿಡಿ ಸ್ಥಾನ ಸಂಖ್ಯೆ ಏನಿದೆ ಅದು ಕೆಳಗೆ ಬರಬೇಕು. ಕೆಳಗೆ ಎಲ್ಲಿ ಬರಬೇಕಂದ್ರೆ ಇದಕ್ಕಿಂತ ನೆಕ್ಸ್ಟ್ ನಂಬರ್ ಯಾವುದಿದೆ ಅದರ ಕೆಳಗೆ. ಒಂದೇನಿದೆ ನೆಕ್ಸ್ಟ್ ನಂಬರ್ ಯಾವುದಿದೆ ಅದರ ಮೇಲೆ ಕ್ಯಾರಿ. ನೆಕ್ಸ್ಟ್ 2 4 8, 8 ಪ್ಲಸ್ ಇದು ಒಂದು ಎಷ್ಟಾಯಿತು 9. ನೆಕ್ಸ್ಟ್ ನಂಬರ್ ಯಾವುದಿದೆ ಅದರ ಕೆಳಗಡೆ 9. ಈ ಕ್ಯಾರಿನೂ ಕೌಂಟ್ ಮಾಡುವ ಹಾಗಿಲ್ಲ, ಆಲ್ರೆಡಿ ನಾವು ಆ್ಯಡ್ ಮಾಡಿದ್ದೀವಿ. ನೆಕ್ಸ್ಟು 2 2 4 ಆ್ಯಡ್ ಮಾಡ್ಕೊಳ್ಳಿ. 8 5 16 5 ಇಷ್ಟೇ. ಇದು 2 ಅಂಕಿ ಸಂಖ್ಯೆ. 3 ಅಂಕಿ ಸಂಖ್ಯೆ ಬಂತಂದರೆ ಏನು ಮಾಡ್ತೀವಿ ನಾವು, ಬಿಡಿ ಸ್ಥಾನದಲ್ಲಿ 1 ಪ್ಲಸ್ಸು ಇನ್ನೊಂದು ನೆಕ್ಸ್ಟ್ ಲೈನಲ್ಲಿ 2 ಪ್ಲಸ್ ಬರುತ್ತೆ. ಬಿಡಿ ಸ್ಥಾನದಲ್ಲಿ 1, 10ರ ಸ್ಥಾನದಲ್ಲಿ 1. ಅದೇ 4 ಅಂಕಿ ಸಂಖ್ಯೆ ಬಂತಂದರೆ ಬಿಡಿ ಸ್ಥಾನ 2ನೇ ಲೈನಿಗೆ 1 ಪ್ಲಸ್ಸು, 3ನೇ ಲೈನಿಗೆ 2 ಪ್ಲಸ್ಸು, ನೆಕ್ಸ್ಟ್ ಲೈನಿಗೆ 3 ಪ್ಲಸ್ಸು, ಈ ರೀತಿ. ಈ ನಂಬರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಎಷ್ಟು ಪ್ಲಸ್ ಬರಬೇಕಂತ. ಒಂದು ಅಂಕಿಯಿಂದ ನಾವು ಗುಣಿಸಿದಾಗ ಯಾವುದೇ ಪ್ಲಸ್ ಬರಲ್ಲ. ಅದೇ 2 ಅಂಕಿಯಿಂದ ನಾವು ಗುಣಿಸಿದಾಗ 1 ಪ್ಲಸ್ ಬರುತ್ತೆ ಸೆಕೆಂಡ್ ಲೈನಿಗೆ. 3 ಅಂಕಿ ಬಂದಾಗ ಇಲ್ಲಿ ಇನ್ನೊಂದು ಸಂಖ್ಯೆ ಕೊಟ್ಟು 3 ಅಂಕಿ ಈ ರೀತಿಯಾಗಿ ಕೊಟ್ಟಿದ್ದಾಗ 3 ಅಂಕಿ ಅಂದರೆ ಎಷ್ಟು ಪ್ಲಸ್ ಬರಬೇಕು, ಫಸ್ಟ್ ಲೈನಿಗೆ ಏನು ಬರಲ್ಲ, ಸೆಕೆಂಡ್ ಲೈನಿಗೆ 1 ಪ್ಲಸ್, ಥರ್ಡ್ ಲೈನಿಗೆ 2 ಪ್ಲಸ್. ಅದೇ ರೀತಿ 4 ಅಂಕಿ ಇದ್ದಾಗ ಇದರೊಳಗೆ ನೆಕ್ಸ್ಟ್ ಲೈನಿಗೆ 3 ಪ್ಲಸ್ ಬರಬೇಕು, ಈ ರೀತಿ. ಓಕೆನಾ? ಸೊ ಈ ರೀತಿಯಾಗಿ ನಾವು ಗುಣಾಕಾರವನ್ನು ಮಾಡ್ಕೋಬೇಕು.
ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊತೀನಿ. ಏನು ಡಿಫಿಕಲ್ಟ್ ಇಲ್ಲ. ನಾವು ಇನ್ನೊಂದು ಇದರಲ್ಲಿ ಪಾರ್ಟ್ 2 ಮಾಡೋಣ, ಯಾಕಂದರೆ ಲಾಂಗ್ ಆಗುತ್ತೆ ವಿಡಿಯೋ. ಪಾರ್ಟ್ 1 ಗುಣಾಕಾರದ ಅಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಭಾಗಾಕಾರದ ಬಗ್ಗೆ ಡಿಸ್ಕಸ್ ಮಾಡೋಣ. ನೀವು ಇನ್ನೂ ಸ್ವರ್ಗಮ್ ಯೂನಿವರ್ಸಲ್ ಸ್ಟಡೀಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೀಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.